Hello students, ಎಲ್ಲರಿಗೂ ನಮಸ್ಕಾರ. Welcome back to Vignan Academy. Video number 2 of moving charges and magnetism. ನೋಡಿ video number 1 ನಲ್ಲಿ we have discussed about Biot-savart's law. Basically Biot-savart's law ಏನ್ ಹೇಳುತ್ತಪ್ಪ ಅಂದ್ರೆ ಒಂದೇ ಒಂದು ಸ್ಮಾಲ್ ಕರೆಂಟ್ ಎಲಿಮೆಂಟ್ ನ ತಗೊಳ್ಳಿ. ಒಂದೇ ಒಂದು ಸ್ಮಾಲ್ ಪೀಸ್ ಆಫ್ ವೈರ್ ತಗೊಂಡು ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದ್ರೆ ಆ ಕರೆಂಟ್ ಎಲಿಮೆಂಟ್ ಇಂದ ಸ್ವಲ್ಪ ದೂರದಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅನ್ನೋದ್ರ ಬಗ್ಗೆ Biot-savart's law ಐಡಿಯಾ ಕೊಡ್ತು. And in order to determine the direction, we have used right hand palm rule ಅಥವಾ right hand screw rule. Biot-savart's law ನ ಯೂಸ್ ಮಾಡಿಕೊಂಡು the applications of Biot-savart's law ನಲ್ಲಿ ಒಂದು ಫೈನೈಟ್ ಲೆಂತ್ ಆಫ್ ದ ಕಂಡಕ್ಟರ್ ಇದ್ರೆ ಅದರಿಂದ ಒಂದು ಪಾಯಿಂಟ್ ಪಿ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರತ್ತೆ, ಮ್ಯಾಗ್ನಿಟ್ಯೂಡ್ ಎಷ್ಟಿರತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಿದ್ವಿ. ಅಫ್ಕೋರ್ಸ್ ನಮ್ಗೆ ಎರಡು ಆಂಗಲ್ ಬೇಕಾಗಿತ್ತು. ಇಲ್ಲಿಂದ ಈ ಎಂಡ್ಗೆ ಒಂದ್ ಆಂಗಲ್, ಈ ಕಡೆಯಿಂದ ಈ ಕಡೆಗೆ ಒಂದ್ ಆಂಗಲ್, ಎರಡು ಆಂಗಲ್ ಇದ್ರೆ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ನ ಹೇಳ್ಬೋದು. ಅದ್ರ ಬಗ್ಗೆ ಡಿಸ್ಕಸ್ ಆಗಿದೆ. ಅಂಡ್ ಆಲ್ಸೋ ಯು ನೀಡ್ ಟು ಕ್ಯಾಲ್ಕುಲೇಟ್, ಯು ನೀಡ್ ಟು ಡಿಟರ್ಮೈನ್ ದ ಡೈರೆಕ್ಷನ್. ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪಾಯಿಂಟ್ ಪಿ ನಲ್ಲಿ ಯಾವ ರೀತಿ ಡೈರೆಕ್ಷನ್ ಇರುತ್ತೆ. ಅಗೇನ್ ನೀವು ಬೇಕಾದ್ರೆ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಯೂಸ್ ಮಾಡಬಹುದು ಅಥವಾ ರೈಟ್ ಹ್ಯಾಂಡ್ ಪಾಮ್ ರೂಲ್ ನ ಯೂಸ್ ಮಾಡಬಹುದು. ವಾಟ್ ಐ ಮೀನ್ ಟು ಸೇ ಇಸ್, to determine the direction at that point, we can use either right hand palm rule, right hand, ಮತ್ತೆ ಎಲ್ಲರೂ ಲೆಫ್ಟ್ ಹ್ಯಾಂಡ್ ತಗೊಂಡ್ಬಿಟ್ಟಿವಿ. ಸೊ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಆದ್ರೆ ಯೂಸ್ ಮಾಡ್ಕೊಳ್ಳಿ. ನೋಡಿ ಯಾವ ಡೈರೆಕ್ಷನ್ ಗೆ ಹೋಗ್ತಿದೆಯೋ ಕರೆಂಟ್ ಆ ಡೈರೆಕ್ಷನ್ ಮೂವ್ ಆಗೋ ತರ ಈ ತರ ರೊಟೇಟ್ ಮಾಡ್ತಾ ಇರಿ. ಸೊ ಯಾವ ಡೈರೆಕ್ಷನ್ ಅಲ್ಲಿ ಇದು ರೊಟೇಟ್ ಆಗ್ತಿದೆಯೋ ದಟ್ ಇಸ್ ಅ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಸೊ ಅಥವಾ ಈ ಪಾಯಿಂಟ್ ಪಿ ನಲ್ಲಿ ಯಾವ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಏನಾದ್ರು ಕೇಳಿದ್ರೆ ರೈಟ್ ಹ್ಯಾಂಡ್ ಪಾಮ್ ರೂಲ್, ಎ ಟಿಶಾಕ್ ಈ ತರ ರೌಂಡ್ ಕರ್ಲ್ ಮಾಡಿದ್ರೆ ಫಿಂಗರ್ಸ್, ಈ ಫಿಂಗರ್ಸ್ thumb should be pointing in the direction of current, and the fingers in which the direction of the curl of the fingers gives the magnetic field. So now at this point the magnetic field is into the plane of the board. ಅದೇ ರೀತಿ ಇಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ P1 ಕನ್ಸಿಡರ್ ಮಾಡಿದ್ರೆ ನೋಡಿ ಕರೆಂಟ್ ಈ ಕಡೆ ಹೋಗ್ತಾ ಇದೆ, ಈ ತರ ಬಂದಾಗ ಕ್ಯಾನ್ ಯು ಸಿ ಇದು ಆಚೆಗೆ ಬರ್ತದೆ, ಟಿಶ್ಕ್ಯಾವ್ ಆಚೆಗೆ ಬರ್ತಿದೆ. ಸೊ therefore the magnetic field at this point is outwards. ಈ ತರ ನಾವು ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ನ ಯೂಸ್ ಮಾಡಿ ಅಥವಾ ರೈಟ್ ಹ್ಯಾಂಡ್ ಪಾಮ್ ರೂಲ್ ನ ಯೂಸ್ ಮಾಡಿ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡೋದು. ಸೊ ಅದೆಲ್ಲ ಮುಗಿದ ಅಧ್ಯಾಯ. ಈ ಅಧ್ಯಾಯದಲ್ಲಿ ಅಂದ್ರೆ ವಿಡಿಯೋ ನಂಬರ್ 2 ನಲ್ಲಿ ಒಂದು ಸರ್ಕ್ಯುಲರ್ ಕಾಯಿಲ್ ಅಥವಾ ಒಂದು ಕರೆಂಟ್ ಕ್ಯಾರಿಂಗ್ ಲೂಪ್ ಅನ್ನ ಕೊಟ್ಟು ಅದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ಲೂಪ್ ಅಂದ್ರೆ ಏನು ಇಲ್ಲ, ಸರ್ಕ್ಯುಲರ್ ಲೂಪ್. ಈ ತರ ಒಂದ್ ಯಾವ್ದಾದ್ರು ಒಂದು ಕಾಯಿಲ್ ನ ತಗೊಳ್ಳೋಣ. ಸೊ ಈ ಕಾಯಿಲ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಕರೆಂಟ್ ಇನ್ ದ ಕಂಡಕ್ಟರ್ ಇಸ್ ಐ. ಈ ತರ ಕರೆಂಟ್ ಪಾಸ್ ಆಗ್ತಾ ಇದ್ರೆ ಆಬ್ವಿಯಸ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಈಗ ಒಂದು ಆಕ್ಸಿಸ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್. ಸೊ ಈ ಸೆಂಟರ್ ಆಫ್ ದ ಲೂಪ್ ಇಂದ ಒಂದು ಆಕ್ಸಿಸ್ ನ ಕನ್ಸಿಡರ್ ಮಾಡಿ. ಸೊ ಈಗ ಈ ಸೆಂಟರ್ ಅಲ್ಲಿ ಒಂದು ಆಕ್ಸಿಸ್ ಇದೆಯಲ್ಲ, ಈ ಸೆಂಟರ್ ಇಂದ ಎಕ್ಸ್ ಡಿಸ್ಟೆನ್ಸ್, ಆಕ್ಸಿಸ್ ಮೇಲೆನೆ ಎಕ್ಸ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆನ್ ದ ಆಕ್ಸಿಸ್ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ಆಫ್ ಎ ಕರೆಂಟ್ ಸರ್ಕ್ಯುಲರ್ ಲೂಪ್ ಇದೆ. ಒಂದು ಆಕ್ಸಿಸ್, ಇಮ್ಯಾಜಿನರಿ ಆಕ್ಸಿಸ್ ತಗೊಳ್ಳಿ. ಈ ಸೆಂಟರ್ ಇಂದ ಎಕ್ಸ್ ಡಿಸ್ಟೆನ್ಸ್ ದೂರ ಬಂದು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೈ ಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ಸೊ ತಗೊಳ್ಳಿ ಪೆನ್ನು ಪೇಪರು, ಲೆಟ್ಸ್ ಮೇಕ್ ಯುವರ್ ಓನ್ ನೋಟ್ಸ್. ಆದಷ್ಟು ಬೇಗ ನಾನು PDF ನೋಟ್ಸ್ ನ ಪ್ರೊವೈಡ್ ಮಾಡ್ತೀನಿ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಬೇಕಾದವರು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಲೆಟ್ಸ್ ಸ್ಟಾರ್ಟ್. Let us consider a coil. ಒಂದೇ ಒಂದು ಸಿಂಗಲ್ ಕಾಯಿಲ್ ನ ಕನ್ಸಿಡರ್ ಮಾಡ್ತೀನಿ. such that it is carrying current I current ಇದೆ ಅಂತ ಅನ್ಕೊಳ್ಳೋಣ. the radius of the coil is R and this is the axis of the coil. ಅರೆ ಆಕ್ಸಿಸ್ ಸೆಂಟರ್ ಮುಖಾಂತರ ಪಾಸ್ ಆಗ್ಬೇಕು ಅಥವಾ ಒಂದು ಆಕ್ಸಿಸ್ ನ ಕನ್ಸಿಡರ್ ಮಾಡ್ತಾ ಇದೀನಿ. ರೇಡಿಯಸ್ R ಕೊಟ್ಟಿದ್ದಾರೆ. ಕರೆಂಟ್ ಇನ್ ದ ಲೂಪ್ ಇಸ್ I. ಆಕ್ಚುಲಿ ಲೂಪ್ ಈ ತರ ಇದೆ, ನಾನು ಬೋರ್ಡ್ ಮೇಲೆ ಬರೆಯೋದಕ್ಕಾಗಲ್ಲ. ಐ ವಿಲ್ ಟೇಕ್ ದ ಲೂಪ್ ಹಿಯರ್. ನೋಡಿ, ಇಮ್ಯಾಜಿನ್ ದ ಲೂಪ್ ಇಸ್ ಕಮಿಂಗ್ ಲೈಕ್ ದಿಸ್. ಈ ತರ ಹೋಗ್ತಾ ಇದೆ ಅಂತ ಪರ್ಪೆಂಡಿಕ್ಯುಲರ್ ಟು ಬೋರ್ಡ್ ಇದೆ. ಅದನ್ನ ನಾನು ಎಕ್ಸಾಕ್ಟ್ ಆಗಿ ಬರೆಯಕ್ ಆಗದೆ ಇರೋ ಕಾರಣ ಐ ಹ್ಯಾವ್ ರಿಟನ್ ಲೈಕ್ ದಿಸ್. ಸ್ವಲ್ಪ ವಿಜುವಲೈಸೇಷನ್ ಬೇಕು. let me consider the axis here and the radius of the loop is R and here current is going into the plane of the board. ನೋಡಿ ಕರೆಂಟ್ ಈ ತರ ಹೋಗ್ತಾ ಇದೆ. ಸೊ ಜಸ್ಟ್ ಅಸ್ಯೂಮ್ ದ ಡೈರೆಕ್ಷನ್. ನೋಡಿ ಈ ತರ ಹೋಗ್ತಾ ಇದೆ ಕರೆಂಟ್, ಈ ಡೈರೆಕ್ಷನ್ ಸುತ್ಕೊಂಡ್ ಬರ್ತಾ ಇದೆ. ನಾವು ಅಸ್ಯೂಮಿಂಗ್ ದಟ್ ಕರೆಂಟ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇನ್ ದಿಸ್ ಪಾಯಿಂಟ್. ಸೊ ಹಿಯರ್ ಕರೆಂಟ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್, ಇನ್ ಟು ದ ಪ್ಲೇನ್.
ಆಫ್ ಬೋರ್ಡ್. ನೀವು ಬೇಕಾದ್ರೆ ಪೇಪರ್ ಅಂತ ಬರ್ಕೋಬಹುದು. ಅದೇ ಈ ತರ ಹೋಗಿ ಮತ್ತೆ ಈ ಕಡೆಗೆ ಆಚೆ ಬರ್ತಾರೆ. ಹಿಯರ್ ಕರೆಂಟ್ ಇಸ್ ಔಟ್ವರ್ಡ್ಸ್, ಐ ಇಸ್ ಔಟ್ವರ್ಡ್ಸ್. ಯಾಕೆಂದ್ರೆ ಡೈರೆಕ್ಷನ್ ಕೂಡ ಬೇಕಾಗುತ್ತೆ, ಅದಕ್ಕೆ ನಾನು ಇಲ್ಲೇ ಸ್ಪೆಸಿಫೈ ಮಾಡ್ಕೊಂತಾ ಇದ್ದೇನೆ. ಇಲ್ಲಿ ಕರೆಂಟ್ ಇನ್ ಟು ದ ಪ್ಲೇನ್ ನೋಡಿ, ಈ ತರ ಅನ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ಅ ಕರೆಂಟ್. ಸೊ ಈ ತರ ಹೋಗ್ತಾ ಇದೆ, ಈ ತರ ಒಳಗಡೆ ಹೋಗ್ತಾ ಇದೆ. ಆ ಡಯಾಗ್ರಾಮ್ ನಾನು ಇಲ್ಲಿ ಬರ್ತಿದ್ದೀನಿ. ನಾವು we need to find out the magnetic field due to this entire loop. ಈ ಪೂರ್ತಿ ಲೂಪ್ ಇಂದ x ಡಿಸ್ಟೆನ್ಸ್ ದೂರದಲ್ಲಿ, ಎಲ್ಲಿಂದ ಸೆಂಟರ್ ಆಫ್ ದ ಲೂಪ್ ಇಂದ x ಡಿಸ್ಟೆನ್ಸ್ ದೂರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ದಟ್ ಇಸ್ ವಾಟ್ ಅವರ್ ಟಾಸ್ಕ್ ಇಸ್. ಇವತ್ತಿನ ಟಾಸ್ಕ್ ಅದೇ ನಮ್ದು. ವಾಟ್ ವಿ ಡೂ ಇಸ್ ವಿ ಕನ್ಸಿಡರ್ ನೋಡಿ, ಬಯೋಟ್-ಸವಾರ್ಟ್ಸ್ ಲಾ ನಮ್ಗೆ ಏನಿದ್ರು ಒಂದೇ ಒಂದು ಸ್ಮಾಲ್ ಎಲಿಮೆಂಟ್ ಗೆ ಅಪ್ಲೈ ಮಾಡ್ಬೋದು ಡೈರೆಕ್ಟ್ ಆಗಿ. ಅಂದ್ರೆ ಒಂದೇ ಒಂದು ಪೀಸ್ ನ ತಗೊಳ್ಳಿ. ಅರೆ ನೀವ್ ಅನ್ಕೊಳ್ಳೋ ಪೀಸ್ ಅಲ್ಲ, ನಾನು ಕರೆಂಟ್ ಎಲಿಮೆಂಟ್ ನ ತಗೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ಕರೆಂಟ್ ಎಲಿಮೆಂಟ್ ಅದು ಯಾವ ತರ ಇದೆ, ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ಅದರ ಲೆಂತ್ DL ಅಂತ ಕನ್ಸಿಡರ್ ಮಾಡ್ತೀನಿ. ಸೊ DL, IDL ಇಸ್ ಅ ಕರೆಂಟ್ ಎಲಿಮೆಂಟ್ ಇನ್ ವಿಚ್ ಕರೆಂಟ್ ಇಸ್ ಎಂಟರಿಂಗ್ ಇನ್ ಟು ದ ಪ್ಲೇನ್, ಒಳಗಡೆ ಎಂಟರ್ ಆಗ್ತಾ ಇದೆ. ನಾವ್ ಡ್ಯೂ ಟು ದಿಸ್ ಕರೆಂಟ್ ಎಲಿಮೆಂಟ್ ವಿಚ್ ಇಸ್ ಇನ್ ದಿಸ್ ಡೈರೆಕ್ಷನ್ ಇಂಪಾರ್ಟೆಂಟ್, ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ. ಆಮೇಲೆ ಮತ್ತೆ ಡೈರೆಕ್ಷನ್ ಕನ್ಫ್ಯೂಸ್ ಆಗ್ಬಿಟ್ಟು ನಮ್ಗೆ ಅರ್ಥ ಆಗಿಲ್ಲ ಅನ್ಬೇಡಿ. ನೋಡಿ, ಈ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ, ವಾಟ್ ಇಸ್ ದಟ್, ಕರೆಂಟ್ ಎಲಿಮೆಂಟ್ ಈ ಡೈರೆಕ್ಷನ್ ಅಲ್ಲಿ ಇದೆ. ನಾವ್ ಅಟ್ ಡಿಸ್ಟೆನ್ಸ್ ಆರ್, ನಾವ್ ಇಲ್ಲಿ ತಾನೇ ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಈ ಡಿಸ್ಟೆನ್ಸ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಅಂತ ನಾವು ಬಯೋಟ್-ಸವಾರ್ಟ್ಸ್ ಲಾ ಯೂಸ್ ಮಾಡ್ಕೋಬಹುದು. ಅರೆ ಕರೆಂಟ್ ಎಲಿಮೆಂಟ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ, ವೆಕ್ಟರ್ ಆರ್ ಈ ಕಡೆಗೆ ಇದೆ. ಗೊತ್ತಾಗ್ತಿದ್ಯಾ? ಬ್ಲೂ ಕಲರ್ ಕಾಂಟ್ರಾಸ್ಟ್ ಆಗ್ತಿಲ್ವಾ? ಓಕೆ, ಐ ವಿಲ್ ಟೇಕ್ ಅನದರ್ ಕಲರ್ ಹಿಯರ್. ಇಟ್ಸ್ ಓಕೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸೊ ಇದು ಕರೆಂಟ್ ಎಲಿಮೆಂಟ್ ಒಳಗಡೆ ಹೋಗ್ತಾ ಇದೆ. ರೇಡಿಯ ಆರ್ ವೆಕ್ಟರ್ ಇಲ್ಲಿದೆ. ನಾವ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಅರೆ ಕರೆಂಟ್ ಯಾವ ಡೈರೆಕ್ಷನ್ ಇದೆ? ಈ ಡೈರೆಕ್ಷನ್ ಇದೆ. ಅಂಡ್ ಅಗೈನ್ ದ ರೇಡಿಯಲ್ ವೆಕ್ಟರ್ ಇಸ್ ಇನ್ ದಿಸ್ ಡೈರೆಕ್ಷನ್. ಕ್ಯಾನ್ ಯು ವಿಜುವಲೈಸ್ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದಮ್? 90 ಡಿಗ್ರಿ. ಅರೆ ಇದು ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ, ಇದು ಈ ಕಡೆಗಿದೆ. ಸೊ ದಿಸ್ ಆಂಗಲ್ ಇಸ್ 90 degree. Now the magnetic field direction is from first vector to second vector. What you get is right hand palm rule ತಗೊಳ್ಳಿ. First vector in the second vector ಗೆ curl ಮಾಡಿದ್ರೆ what you get is perpendicular to the both. So can you visualize? So magnetic field at this point is in this direction. ಎರಡಕ್ಕೂ perpendicular ಆಗಿದೆ. ಇದೇನಿದು? dB is a magnetic field due to this one. ಆ ಕರೆಂಟ್ ಎಲಿಮೆಂಟ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟಿದೆ. ಕನ್ಫ್ಯೂಷನ್ ಆಗಬೇಡಿ. ಡೈರೆಕ್ಷನ್ ಇದು ಒಳಗಡೆ ಇದೆ, ಇದು ಈ ರೀತಿ ಇದೆ. ನಾವು ಫಸ್ಟ್ ವೆಕ್ಟರ್ IDL ಕ್ರಾಸ್ ಆರ್ ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ನೋಡಿಲಿ, ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಅಂಡ್ ದಿಸ್ ಶುಡ್ ಬಿ ಇನ್ ದಿಸ್ ಡೈರೆಕ್ಷನ್. ಸೊ DB is perpendicular to both IDL which is into the plane of the board and R vector which is in the plane of the board, which is in plane of the board. ಒಳಗಡೆಗೆ ಒಂದಿದೆ, ಈ ತರ ಒಂದಿದೆ. So we get the DB in this direction. So ಇದು perpendicular ಆಗಿದೆ. I hope you understood. Clear ಆಗಿದೆಯಾ? What is the value of DB? DB ದು magnitude ಎಷ್ಟಿದೆ? That is given by Biot-savart law. Let me write it that one. The magnitude of DB is the magnitude. ಇಲ್ಲಿ ಬರಿಲ್ಲ? Okay, I'll write here. The magnitude of dB is given by Biot-savart's law. dB is equals to mu naught divided by 4 pi into IDL sin theta divided by R square. Really important thing ಏನಪ್ಪ ಅಂದ್ರೆ, what is the angle between R vector and DL? R vector ಮತ್ತೆ DL vector ಗೂ ಡೈರೆಕ್ಟ್ ಆಂಗಲ್ ಮಧ್ಯದಲ್ಲಿ ಆಂಗಲ್ ಎಷ್ಟಿದೆ ನೋಡಿ. IDL into the plane of the board ಇದೆಯಾ? I'll write here IDL into the plane of the board. ನೋಡಿ, ಲೂಪ್ ಈ ತರ ಇದೆ, ಕರೆಂಟ್ ಈ ತರ ಸುತ್ತಾ ಇದೆ. ಲೂಪ್ ಒಳಗೆ ಇಲ್ಲಿ ಲೂಪ್ ಅಲ್ಲಿ ಕರೆಂಟ್ ಇಲ್ಲಿಗೂ ಹೋಗ್ತಾ ಇದೆ. ನಾವು ಆರ್ ವೆಕ್ಟರ್ ಇಸ್ ಇನ್ ದಿಸ್ ಡೈರೆಕ್ಷನ್, ಟಿಲ್ಟ್ ಆಗಿದೆ ಈ ತರ. ಸೊ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದಮ್? 90 ಡಿಗ್ರಿ. ಹಾಗಾದ್ರೆ ಇನ್ ದ ಫಿಗರ್ ಥೀಟಾ ಇಸ್ 90 ಡಿಗ್ರಿ. So theta is equals to 90 degree. So therefore dB is equals to mu naught divided by 4 pi into IDL sin 90, that is 1 divided by R square. Let me keep this equation in one dabba. One dabba ಅಲ್ಲಿ equation find out ಇಡ್ತೀನಿ. ಈಗ ಅದೇ ರೀತಿ ಇಲ್ಲಿ ನಾವು ಇನ್ಫೈನೈಟ್ ಪೋರ್ಷನ್ ಆಗಿ ಡಿವೈಡ್ ಮಾಡಿದ್ವಿ. ಕರೆಂಟ್ ಎಲಿಮೆಂಟ್ಸ್ ಎಷ್ಟಿದೆ? ಇನ್ಫೈನೈಟ್ ಇದೆ.
ಕಂಪ್ಲೀಟ್ ಸರ್ಕ್ಯುಲರ್ ಲೂಪ್ ನ ತಗೊಂಡು ಅದು ಇನ್ಫೈನೈಟ್ ಪೋರ್ಷನ್ ಕಚ 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 ಅಂತ ಇನ್ಫೈನೈಟ್ ಪೋರ್ಷನ್ಸ್ ಆಗಿ ಡಿವೈಡ್ ಮಾಡಿದ್ವಿ. ನಾವ್ ಲೆಟ್ ಮೀ ಕನ್ಸಿಡರ್ ಡಯಾಗ್ನಲಿ ಆಪೋಸಿಟ್ ಕರೆಂಟ್ ಎಲಿಮೆಂಟ್. ಇಲ್ಲೊಂದು ಕರೆಂಟ್ ಎಲಿಮೆಂಟ್ ನ ತಗೊಂತೀನಿ. ಈ ಪೊಸಿಷನ್ ಅಲ್ಲಿ ಎಷ್ಟು ಕರೆಂಟ್ ಇದೆ, ಐ ಇದೆ, ಲೆಂತ್ ಆಫ್ ದ ಕರೆಂಟ್ ಎಲಿಮೆಂಟ್ ಡಿ ಎಲ್ ಇದೆ. ಸೇಮ್ ಇಲ್ಲಿ ಯಾವ ರೀತಿ ಕನ್ಸಿಡರ್ ಮಾಡಿರೋ ಅದೇ ರೀತಿ ಡಯಾಗ್ನಲಿ ಅಥವಾ ಡಯಾಮೆಟ್ರಿಕಲಿ ಆಪೋಸಿಟ್ ಅಲ್ಲಿ ಇನ್ನೊಂದು ಕರೆಂಟ್ ಎಲಿಮೆಂಟ್ ನ ತಗೊಳ್ಳಿ. ಅರೆ ಒಂದು ಕರೆಂಟ್ ಎಲಿಮೆಂಟ್ ಗೆ ಅದ್ರ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಆಗಿ ಇಲ್ಲೊಂದಿದ್ರೆ ಅದ್ರ ಆಪೋಸಿಟ್ ಅಲ್ಲಿ ಇಲ್ಲಿರತ್ತೆ. ಅದೇ ರೀತಿ ಇಲ್ಲೊಂದು ಕರೆಂಟ್ ಎಲಿಮೆಂಟ್ ಇದ್ರೆ ಎಕ್ಸಾಕ್ಟ್ ಆಗಿ ಡಯಾಮೆಟ್ರಿಕಲಿ ಆಪೋಸಿಟ್ ಅಲ್ಲಿ ಇನ್ನೊಂದಿರತ್ತೆ. ಇನ್ ದ ಸೇಮ್ ಮ್ಯಾನರ್ ಇದಕ್ಕೆ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಅಲ್ಲಿ ಇನ್ನೊಂದು ಕರೆಂಟ್ ಎಲಿಮೆಂಟ್ ನ ತಗೊಂಡಿದ್ವಿ. ಸೊ ಇಲ್ಲಿ ಕರೆಂಟ್ ಯಾವ ರೀತಿ ಬರ್ತಿದೆ ಅಂದ್ರೆ ಆಚೆಗೆ ಬರ್ತಿದೆ. ಅರೆ ಒಳಗಡೆ ಇಲ್ಲಿ ಹೋಗ್ತಿದೆ, ಸುತ್ತ ಹಾಕೊಂಬಂದು ಆಚೆಗೆ ಬರ್ತಾ ಇದೆ. So when the current element is in outward the plane of the board and radial vector ಮತ್ತೆ ಅದೇ ರೀತಿ ಇರುತ್ತೆ, ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಅರೆ ಇಲ್ಲಿಂದ ಇಲ್ಲಿಗೆ ಆರ್ ಡಿಸ್ಟೆನ್ಸ್ ಇದ್ರೆ ಇಲ್ಲಿಂದ ಇಲ್ಲಿಗೆ ಕೂಡ ಆರ್ ಡಿಸ್ಟೆನ್ಸ್ ಇರುತ್ತೆ. ಆರ್ ಯು ಗೆಟಿಂಗ್? ಐ ರಿಪೀಟ್, ಇಲ್ಲಿ ಡೈರೆಕ್ಷನ್ಸ್ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಆಚೆಗೆ ಬರ್ತಾ ಇದೆ, ಇಟ್ ಇಸ್ ಕಮಿಂಗ್, ಐಡಿಯಲ್ ಇಸ್ ಕಮಿಂಗ್ ಔಟ್ಸೈಡ್ ಅಂಡ್ ರೇಡಿಯಲ್ ವೆಕ್ಟರ್ ಇಸ್ ಲೈಕ್ ದಿಸ್. ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ಸೊ ಕರೆಂಟ್ ಎಲಿಮೆಂಟ್ ಆಚೆಗೆ ಬರ್ತಾ ಇದೆ, ರೇಡಿಯಲ್ ವೆಕ್ಟರ್ ಅಗೇನ್ ಅವೆರಡರ ನಡುವೆ ಆಂಗಲ್ ಎಷ್ಟಿದೆ? 90 ಇದೆ. ಸೊ ನಾವು ವಿ ನೀಡ್ ಟು ಕ್ಯಾಲ್ಕುಲೇಟ್, ವಿ ನೀಡ್ ಟು ಫೈಂಡ್ ಔಟ್ ದ ಡೈರೆಕ್ಷನ್. ಸೊ ಡೈರೆಕ್ಷನ್ ಇಸ್ ಡಿಟರ್ಮೈನ್ಡ್ ಬೈ ರೈಟ್ ಹ್ಯಾಂಡ್ ಪಾಮ್ ರೂಲ್. ಆಚೆ ಈ ತರ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕಾ ಇಬ್ರಿಗೂನು? ಸೊ ಹಾಗಾಗಿ ಇಬ್ರಿಗೂನು ಪರ್ಪೆಂಡಿಕ್ಯುಲರ್ ಇರಬೇಕು ಅಂದ್ರೆ ಸೊ ಇಟ್ ಹ್ಯಾಸ್ ಟು ಬಿ ಇನ್ ದಿಸ್ ಡೈರೆಕ್ಷನ್. ಐ ವಿಲ್ ರೈಟ್ ದಟ್ ಒನ್. ಸೊ ದಿಸ್ ಡಿ ಬಿ ಇಸ್ ಡ್ಯೂ ಟು ದಿಸ್ ಕರೆಂಟ್ ಎಲಿಮೆಂಟ್. ಅದೇ ರೀತಿ ಇನ್ನೊಂದು ಡಿ ಬಿ ಇಲ್ಲಿ ಇರುತ್ತೆ, ಅದು ಯಾವ್ದ್ರಿಂದ? ಇಲ್ಲಿಂದ ಬರ್ತಕ್ಕಂಥ ಡಿ ಬಿ. ಸೊ ಡಿ ಬಿ ಇಸ್ ಡ್ಯೂ ಟು ದಿಸ್ ಕರೆಂಟ್ ಎಲಿಮೆಂಟ್. ಕ್ಲಿಯರ್? ಇಲ್ಲಿವರೆಗೂ ಅರ್ಥ ಆಯ್ತಾ? ಸೇಮ್ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಎವ್ರಿಥಿಂಗ್ ವಿಲ್ ಬಿ ಸೇಮ್, ಓನ್ಲಿ ಡೈರೆಕ್ಷನ್ ವಿಲ್ ಬಿ ಡಿಫ್ರೆಂಟ್. ಅದೇ ನೀವು ಕರೆಂಟ್ ಉಲ್ಟಾ ತಗೊಂಡ್ರೆ ಈ ತರ ಬರ್ದಿರ್ತೀರಿ ಮೋಸ್ಟ್ಲಿ ನಿಮ್ ನೋಟ್ಸ್ ಅಲ್ಲಿ, ಎರಡು ಒಂದೇ, ತಲೆ ಕೆಡ್ಸ್ಕೋಬೇಡಿ. ಸೊ ಇಲ್ಲಿ ಇನ್ ಟು ದ ಪ್ಲೇನ್ ಈ ತರ ಕರೆಂಟ್ ಹೋಗೋ ಬದಲು ನೀವೇನಾದ್ರು ನೋಟ್ಸ್ ಅಲ್ಲಿ ಈ ತರ ತಗೊಂಡಿದ್ರೆ ಎಕ್ಸಾಕ್ಟ್ ಆಗಿ ಇದು ಇಲ್ಲಿ ಬರ್ತಿದೆ, ಇದು ಈ ತರ ಹೋಗ್ತಿತ್ತು, ಇದು ಬಂದು ಈ ತರ ಬರ್ತಿತ್ತು. ಬೋತ್ ಆರ್ ಸೇಮ್, ತಲೆ ಕೆಡ್ಸ್ಕೋಬೇಡಿ. ನಿಮ್ ಟೀಚರು ಏನ್ ತಪ್ಪು ಹೇಳ್ಕೊಟ್ಟಿರಲ್ಲ, ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ದ ಡೈರೆಕ್ಷನ್ ಇಸ್ ಡಿಟರ್ಮೈನ್ಡ್ ಬೈ ರೈಟ್ ಹ್ಯಾಂಡ್ ಪಾಮ್ ರೂಲ್. ಸೊ ದ ಡೈರೆಕ್ಷನ್ ಇಸ್ ಬೈ ರೈಟ್ ಹ್ಯಾಂಡ್ ಪಾಮ್ ರೂಲ್. ಎಂತ ರೂಲು? ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಥವಾ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್. ಈಗ ನೋಡಿ, ಒಂದು ಆಂಗಲ್ ನ ಡಿಫೈನ್ ಮಾಡ್ತೀನಿ. ಲೆಟ್ ಅಸ್ ಡಿಫೈನ್ ಒನ್ ಆಂಗಲ್. ಈ ಆಂಗಲ್ ನ ನಾನು ಆಲ್ಫಾ ಅಂತ ಕರಿತೀನಿ. ಈ ಆಂಗಲ್ ಆಲ್ಫಾ ಇದ್ರೆ ಇದು ಕೂಡ ಬೈ ಸಿಮಿಟ್ರಿ ಆಲ್ಫಾನೇ ಇರುತ್ತೆ. ಸೊ ಇಲ್ಲಿ ವೆಕ್ಟರ್ಸ್ ನ ರೆಸಲ್ಯೂಷನ್ ಮಾಡ್ಕೊಳ್ಳಕ್ಕೆ ಒಂದು ರೆಫರೆನ್ಸ್ ಆಕ್ಸಿಸ್ ನ ತಗೊಂಡಿದ್ದೀನಿ. ಈಗ ಆಲ್ಫಾನ ಒಂಚೂರು ಸ್ಟಡಿ ಮಾಡೋಣ. ನೋಡಿ, ಇಲ್ಲಿ ಐಡಿಯಲ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ಸೊ 3 ಡೈಮೆನ್ಷನಲ್ ಸ್ವಲ್ಪ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಐಡಿಯಲ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ದಿಸ್ ಇಸ್ ಅ ರೇಡಿಯಲ್ ವೆಕ್ಟರ್ ಲೈಕ್ ದಿಸ್. ಸೊ ಇವೆರಡರಿಂದ ನೋಡಿ, ಇದು ಐಡಿಯಲ್ ಕಾಣಿಸ್ತಿದ್ಯಾ? ಇದು ಐಡಿಯಲ್, ಇದು ಆರ್ ವೆಕ್ಟರ್, ಇದು ಒಳಗಡೆ ಇದೆ, ಇದು ಅಲಾಂಗ್ ದ ಪ್ಲೇನ್ ಇದೆ. ಸೊ ಇವೆರಡರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ತರ ಇದೆ? ಪರ್ಪೆಂಡಿಕ್ಯುಲರ್ ಆಗಿದೆ. ದಿಸ್ ಇಸ್ ಅ ಡಿ ಬಿ. ಸೊ ದಿಸ್ ಕರೆಂಟ್ ಎಲಿಮೆಂಟ್, ದಿಸ್ ರೇಡಿಯಲ್ ವೆಕ್ಟರ್, ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ಈ ಆಲ್ಫಾ ಎಷ್ಟಿದೆಯೋ, ಈ ಆಲ್ಫಾ, ಅರೆ ಇದೆಯಲ್ಲ, ಇದೇನಾದ್ರು ಕರೆಕ್ಟ್ ಆಗಿ ಈ ರೀತಿ ಇದ್ರೆ ಇದು ಕೂಡ ಪರ್ಪೆಂಡಿಕ್ಯುಲರ್ ಆಗಿ ಇರ್ತಾ ಇತ್ತು. ಈ ಆರ್ ವೆಕ್ಟರ್ ಟ್ರೈ ಟು ವಿಜುವಲೈಸ್. ಈ ಆರ್ ವೆಕ್ಟರ್ ಈ ತರ ಇದ್ರೆ ಈ ಆಂಗಲ್ ಇದೆಯಲ್ಲ ಆಲ್ಫಾ, ಈ ಪರ್ಪೆಂಡಿಕ್ಯುಲರ್ ಲೈನ್ ಇಂದ ಇದು ಕೂಡ ಅಷ್ಟೇ ಇರುತ್ತೆ. ಸಪೋಸ್ ಈ ಆಲ್ಫಾ 0 ಆಯ್ತು ಅನ್ಕೊಳ್ಳಿ, ಅಂದ್ರೆ ಆಲ್ಫಾ 0 ಆಯ್ತು ಅಂದ್ರೆ ಇದು ಸ್ಟ್ರೈಟ್ ಆಗಿರ್ಬೇಕಾಗಿತ್ತ? ಅವಾಗ ಇದು ಕೂಡ ಸ್ಟ್ರೈಟ್ ಆಗಿರ್ಬೇಕಾಯ್ತು. ಬಟ್ ಈ ವೆಕ್ಟರ್ ಆರ್ ವೆಕ್ಟರ್ ಆಲ್ಫಾ ಆಂಗಲ್ ಟಿಲ್ಟ್ ಆಗಿರೋದ್ರಿಂದ ಈ ಡಿ ಬಿ ಕೂಡ ಆಲ್ಫಾ ಅಷ್ಟು ಟಿಲ್ಟ್ ಆಗಿರತ್ತೆ. ಇಸ್ ಇಟ್ ಕ್ಲಿಯರ್? ಪಕ್ಕ ಅರ್ಥ ಆಯ್ತಾ? ಕನ್ಫ್ಯೂಷನ್ ಇಲ್ವಾ? ಅಂದ್ರೆ ಈ ಆಂಗಲ್ ಕೂಡ ಆಲ್ಫಾ ಇರುತ್ತೆ. ಸಿಮಿಲರ್ಲಿ ಇನ್ ದ ಸೇಮ್ ಮ್ಯಾನರ್ ಈ ಕರೆಂಟ್ ಎಲಿಮೆಂಟ್ ಆಚೆಗೆ ಬರ್ತಾ ಇದೆ, ರೇಡಿಯಲ್ ವೆಕ್ಟರ್ ಇಲ್ಲಿದೆ, ಅದರದ್ದು ಡಿ ಬಿ ಇಲ್ಲಿದೆ. ಈ ಆಲ್ಫಾ, ಈ ಆಂಗಲ್ ಆಲ್ಫಾ ಇದ್ರೆ ಇದು ಕೂಡ ಆಲ್ಫಾನೇ ಇರುತ್ತೆ. ಕ್ಲಿಯರ್? ಪಕ್ಕ 3 ಡೈಮೆನ್ಷನ್ ಅರ್ಥ ಆಯ್ತಾ? ಈಗ ನಾನು ಏನ್ ಮಾಡ್ತೀನಿ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ನ ಸಪರೇಟ್ ಆಗಿ ಬರ್ಕೊತೀನಿ. ನೋಡಿ, ರೆಫರೆನ್ಸ್ ಆಕ್ಸಿಸ್ ಇಲ್ಲಿ ಬರ್ಕೊಂಡು this is dB and again this is dB. This angle is alpha, this angle is alpha. Let us resolve this into components. Are ಈ dB ನ ಈ ಕಡೆ resolve ಮಾಡಿದ್ರೆ dB cos alpha ಬರುತ್ತೆ. Let me split here. ಒಂದನ್ನ resolve ಮಾಡ್ಕೊಂಡು ಈ ಕಡೆಗೆ ಬರ್ಕೊಂಡ್ರೆ dB
ಕಾಸ್ ಆಫ್ ಆಲ್ಫಾ ಬರುತ್ತೆ, ಅದ್ರದ್ದು ಈ ಕಾಂಪೊನೆಂಟ್ ಏನ್ ಬರುತ್ತೆ ಡಿ ಬಿ ಸೈನ್ ಆಫ್ ಆಲ್ಫಾ ಬರುತ್ತೆ. ಸೇಮ್ ಮ್ಯಾನರ್ ಇವನು ರೆಸಾಲ್ವ್ ಮಾಡ್ಕೊಂಡು ಈ ಕಡೆಗೆ ಏನ್ ಬರೀಬಹುದು ಡಿ ಬಿ ಕಾಸ್ ಆಫ್ ಆಲ್ಫಾ ಅಂಡ್ ಅಗೈನ್ ಇನ್ ದಿಸ್ ಡೈರೆಕ್ಷನ್ ಡಿ ಬಿ ಸೈನ್ ಆಫ್ ಆಲ್ಫಾ. ಕ್ಲಿಯರ್? ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ vertical components are getting cancel each other. The net magnetic field is due to only these fellows, horizontal components. The net magnetic field is due to only the horizontal components. ಯಾಕಂದ್ರೆ ವರ್ಟಿಕಲ್ ಕಾಂಪೊನೆಂಟ್ ಒಬ್ರನ್ನೊಬ್ರು ಸಾಯಿಸ್ಕೊಂತಾರೆ. ಅಂದ್ರೆ ಇಲ್ಲೊಂದು ಕರೆಂಟ್ ಎಲಿಮೆಂಟ್ ಇದೆ, ಇಲ್ಲೊಂದು ಕರೆಂಟ್ ಎಲಿಮೆಂಟ್ ಇದೆ. ಸೊ ಈ ಒಂದು ಈ ಡೈರೆಕ್ಷನ್ ಅಲ್ಲಿ ಬರ್ತಕ್ಕಂಥ ಒಂದು ಡಿ ಬಿ ಕಾಸ್ ಆಲ್ಫಾ, ಡಿ ಬಿ ಕಾಸ್ ಆಲ್ಫಾ. ಅದೇ ರೀತಿ ಇಲ್ಲೊಂದು ಕರೆಂಟ್ ಎಲಿಮೆಂಟ್ ತಗೊಳ್ಳಿ, ಅದರ ಡಯಾಮೆಟ್ರಿಕಲಿ ಆಪೋಸಿಟ್ ಇನ್ನೊಂದು ತಗೊಳ್ಳಿ, ಅವರಿಬ್ಬರದು ವರ್ಟಿಕಲ್ ಕಾಂಪೊನೆಂಟ್ಸ್ ಕ್ಯಾನ್ಸಲ್ ಆಗತ್ತೆ. ಸೊ ಸಿಮಿಲರ್ ಮ್ಯಾನರ್ ಎಲ್ಲಾ ಕಾಂಪೊನೆಂಟ್ಸ್ ಎಲ್ಲಾ ಎಲಿಮೆಂಟ್ಸ್ ವರ್ಟಿಕಲ್ ಕಾಂಪೊನೆಂಟ್ಸ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳ್ಕೊಳ್ಳೋದೇನು ಬರೀ ಹಾರಿಜಾಂಟಲ್ ಕಾಂಪೊನೆಂಟ್ಸ್. ಹಾಗಾದ್ರೆ ನಾವು ಹಾರಿಜಾಂಟಲ್ ಕಾಂಪೊನೆಂಟ್ಸ್ ನ ಸಮೇಷನ್ ಮಾಡಿದ್ರೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಕ್ದಂಗೆ. ಸೊ therefore is due to only horizontal component. Therefore net magnetic field B net is equals to B net. ಬರೀ ಮ್ಯಾಗ್ನಿಟ್ಯೂಡ್ ಬರೀತೀನಿ, ಆಮೇಲೆ ಡೈರೆಕ್ಷನ್ ಬರೀತೀನಿ, ತಲೆ ಕೆಡ್ಸ್ಕೋಬೇಡಿ. is a summation of dB sin of alpha ಅಥವಾ ಇಂಟಿಗ್ರೇಷನ್ ಅಂತ ಹೇಳ್ಬೋದಾ, ಇಂಟಿಗ್ರೇಷನ್ ಆಫ್ ಡಿ ಬಿ ಸೈನ್ ಆಫ್ ಆಲ್ಫಾ. ದಟ್ ಇಸ್ ಬಿ ನೆಟ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಡಿ ಬಿ ವ್ಯಾಲ್ಯೂ ಏನಿದೆ ಆಲ್ರೆಡಿ ಅಲ್ಲಿ ಡಬ್ಬಲ್ಲಿ ಕಾಯ್ತಾ ಇದೆ, ಮ್ಯೂ ನಾಟ್ ಡಿವೈಡೆಡ್ ಬೈ 4π ಇಂಟು ಐ ಡಿ ಎಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಂಟು ಸೈನ್ ಆಫ್ ಆಲ್ಫಾ. ನೋಡಿ ಇಲ್ಲಿ ಸೈನ್ ಆಲ್ಫಾ, ಇಲ್ಲಿ ಟ್ರಯಾಂಗಲ್ ಇದೆಯಾ, ಓ ಎಂ ಅಥವಾ ಓ ಎಂ ಪಿ, ಈ ತರ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿ. ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಆಪೋಸಿಟ್ ಏನಿದೆ ಆರ್ ಇದೆ, ಡಿವೈಡೆಡ್ ಬೈ ಹೈಪೋಟೆನಸ್ ಏನಿದೆ ಆರ್, ಕ್ಯಾಪ್ ಸ್ಮಾಲ್ ಆರ್ ಇದೆ. ಅರ್ಥ ಆಗ್ತಿದೆಯಾ? ಹೈಪೋಟೆನಸ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಡಿವೈಡೆಡ್ ಬೈ ಸ್ಮಾಲ್ ಆರ್. ನಾವ್ ವಾಟ್ ಯು ಕ್ಯಾನ್ ಡೂ ಇಸ್ ಈ ಆರ್ ಸ್ಕ್ವೇರ್ ಇಂಟು ಆರ್ ನ ಆರ್ ಕ್ಯೂಬ್ ಅಂತ ಮಾಡ್ಕೋಬಹುದಾ? ಐ ವಿಲ್ ರೈಟ್ ದಿಸ್ ಆಸ್ ಆರ್ ಕ್ಯೂಬ್, ಸ್ಮಾಲ್ ಆರ್ ಕ್ಯೂಬ್. ಇಲ್ಲಿ ವೇರಿಯಬಲ್ ಏನೇನಿದೆ ನೋಡಿ. ಅರೆ ಐ ಅನ್ನೋದು ಕಾನ್ಸ್ಟೆಂಟ್, ಮ್ಯೂ ನಾಟ್ ಬೈ 4π ಎಗೂ ಕಾನ್ಸ್ಟೆಂಟ್, ಐ ಅನ್ನೋದು ಕರೆಂಟ್ ಕಾನ್ಸ್ಟೆಂಟ್, ಸ್ಮಾಲ್ ಆರ್ ಅಂದ್ರೆ ಏನು, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್. ಅರೆ ಪಾಯಿಂಟ್ ಪಿ ಫಿಕ್ಸ್ ಮಾಡಿದಾಗ ಎಕ್ಸ್ ಫಿಕ್ಸ್ ಆಗಿರತ್ತೆ, ಹಾಗಾದ್ರೆ ಆರ್ ಕೂಡ ಫಿಕ್ಸ್ ಆಗಿರತ್ತೆ. ಸೊ ಲೆಟ್ ಇಟ್ ಬಿ ಆಸ್ ಇಟ್ ಈಸ್. ಅಗೈನ್ ಆರ್ ಇಸ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಕಾಯಿಲ್. ಅವೆಲ್ಲ ಕಾನ್ಸ್ಟೆಂಟ್ ಆಗಿರತ್ತೆ. ಕಾನ್ಸ್ಟೆಂಟ್ಸ್ ಇರೋವೆಲ್ಲ ಇಂಟಿಗ್ರೇಷನ್ ಇಂದ ಆಚೆ ಕಿತ್ತು ಬಿಸಾಕಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಬೈ 4π ಇಂಟು ಐ ಆರ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಲ್. ಅರೆ ಡಿ ಎಲ್ ಅಂದ್ರೆ ಏನು, ದ ಲೆಂತ್ ಆಫ್ ದ ಕರೆಂಟ್ ಎಲಿಮೆಂಟ್. ಆತರ ಡಿ ಎಲ್ಸ್ ಪೂರ್ತಿ ಇನ್ಫೈನೈಟ್ ನಂಬರ್ ಆಫ್ ಡಿ ಎಲ್ ಎಲಿಮೆಂಟ್ ಇದೆ. ಕಚ 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 ಡಿ ಎಲ್ 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 ಎಲ್ಲಾ ಡಿ ಎಲ್ಸ್ ನ ಆಡ್ ಮಾಡಿದ್ರೆ ಏನ್ ಸಿಗತ್ತೆ? ಅದೇ ಸರ್ಕಂಫರೆನ್ಸ್. ಅರೆ ಪೂರ್ತಿ ಡಿ ಎಲ್ಸ್ ನ ಆಡ್ ಮಾಡಿದ್ರೆ ಏನ್ ಸಿಗತ್ತೆ? ಸರ್ಕಂಫರೆನ್ಸ್ ಆಫ್ ದ ಕಾಯಿಲ್ ಸಿಗತ್ತೆ. ವಾಟ್ ಇಸ್ ದ ಸರ್ಕಂಫರೆನ್ಸ್ ಆಫ್ ದ ಕಾಯಿಲ್? 2πr. ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ integration of dl is 2πr. I'll write here b net is equals to mu naught divided by 4π into ir divided by r cube into 2π into capital R. That's it. Clear? So ಇಲ್ಲಿ ಬೇಕಾದ್ರೆ pi cancel ಮಾಡ್ಕೊಳ್ಳಿ, ಇದು 2. So standard ಆಗಿ ಹಾಗೆ ಇರುತ್ತೆ. That is equals to mu naught divided by 2 into ir divided by r cube whole cube. ಈ ತರ ಬರ್ಕೊತೀನಿ. ಯಾಕೆಂದ್ರೆ I will tell you. Okay, ಇಲ್ಲಿ ನೋಡಿ, ಇಲ್ಲಿ hypotenuse, opposite, adjacent ಒಂದು ಟ್ರಯಾಂಗಲ್ ಇದೆಯಾ, ಸೇಮ್ ಟ್ರಯಾಂಗಲ್ ಆಗ್ಲೇ ಏನ್ ಕನ್ಸಿಡರ್ ಮಾಡಿದೀನಿ ಅದೇ ಟ್ರಯಾಂಗಲ್ ನೇ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಒಂದ್ ಕೆಲಸ ಮಾಡ್ತೀನಿ, ಈ ಪೋರ್ಷನ್ ನ ಎರೇಸ್ ಮಾಡ್ಲಾ, ಈ ಪೋರ್ಷನ್ ನ ಎರೇಸ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್. ನೌ ಯು ಕ್ಯಾನ್ ರೈಟ್, ಇದೇನಿದು ಕರೆಂಟ್ ಇಸ್ outwards the plane. B net is equals to B net is equals to mu naught by 2 into IR divided by R na small r na ಏನಂತ ಬರಿಬೋದಪ್ಪ ಅಂದ್ರೆ, you can write using Pythagoras theorem R square is equals to capital R square plus X square. Am I right? ಅಥವಾ taking square root on both sides, R can be written as capital R square plus X square whole to the power of 1 by 2. ಸೊ ಈಗ ಈ ಬರೀ ಆರ್ ನ ನಾನು ಈ ತರ ಬರ್ತೀನಿ, ಆರ್ ನ
capital R square plus x square whole to the power of 1 by 2 ಮತ್ತೆ ಈ ಕ್ಯೂಬ್ ನ as it is ಬರ್ಕೊಂತೀನಿ whole cube. So that's what the final answer is. B net is equals to mu naught divided by mu naught IR divided by 2 into R square plus x square whole to the power of 3 by 2. That's it. So this is the equation for the net magnetic field due to the circular current carrying wire ಅಥವಾ loop along the axis. ಅರೆ x ಅನ್ನೋದು center in the considered point ಗೆ ಎಷ್ಟು distance ಇದೆ, that is called as x. I is the current, R is the radius and mu naught is a constant permeability of free space. Any doubt in this? ಬೋರ್ಡ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟ್ ಡೆರೈವೇಶನ್ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇಲ್ಲಿ ಟೇಪ್ ಮೆಚ್ಬಿಟ್ಟು ವಾಪಸ್ ಬರ್ತೀನಿ, ಹಾಗೆ ನೋಡ್ಕೊಳ್ಳಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಡನ್. ಓಕೆ, ಪೈ ಕ್ಯಾನ್ಸಲ್ ಆಗುತ್ತೆ. ಇದು 2, ಇಲ್ಲಿ 2 ಕ್ಯಾನ್ಸಲ್ ಆಗಿ ಇಲ್ಲಿ ಒಂದು 2 ಬರುತ್ತೆ. ಸೊ ವಾಟ್ ಯು ಗೆಟ್ ಇಸ್ mu naught I R square, ಇಲ್ಲೊಂದು R ಇದೆ, ಈ R multiply ಆಗಿ divided by 2R cube. So let me write that one as it is. So ಈಗ ಈ R ಗೆ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಹೊರಟಿನಿ. ಇನ್ನೊಂದು ಕೆಲಸ ಮಾಡ್ತೀನಿ, R whole to the power of 3. ಯಾಕೆ ಸರ್ ಹಂಗೆ? You will come to know. Just I will write here. ಈ ಪೋರ್ಷನ್ ನ ನೋಟ್ ಮಾಡ್ಕೊಳ್ಳಿ. I am going to erase. Done. Okay. ಇಲ್ಲೊಂದು ಟ್ರಯಾಂಗಲ್ ಇದೆ, ಅಬ್ಸರ್ವ್ ಮಾಡಿದ್ದೀರಾ? So what I want to tell you is POM ಒಂದು ಟ್ರಯಾಂಗಲ್ ನ ಬರ್ದಿದ್ದೀನಿ. In that, using Pythagoras theorem, R square is equals to capital R square plus x square. ಅಥವಾ R is equals to taking square root on both sides ಅಥವಾ whole to the power of 1 by 2 both side ಮಾಡ್ಕೊಂಡ್ರೆ R square plus x square whole to the power of 1 by 2. ಅದನ್ನ ನಾನು as it is substitute ಮಾಡ್ಕೊಂತೀನಿ. The net magnetic field is equals to B net is equals to mu naught I R square divided by 2 into R square plus x square. I repeat, R square plus x square. And a small r ಜಾಗದಲ್ಲಿ R square plus x square whole to the power of 3. whole to the power of 1 by 2. ಇದು ಬರೀ r ಗೆ ಎಷ್ಟು ಬರೀಬೇಕು, ಮತ್ತೆ whole to the power of 3 ಇದೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ B net is equals to mu naught I R square whole divided by 2 into R square plus x square whole to the power of 3 by 2. That's it. So this is the equation for the magnetic field due to a current carrying circular loop on the axis, where capital R is the radius of the circular loop and x is the distance from the center. ನೋಡಿ, ಈ center ಇಂದ ಪಾಯಿಂಟ್ P ಎಷ್ಟು ದೂರದಲ್ಲಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ I is a current. ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಕನ್ಸಿಡರೇಷನ್ ಒಂಚೂರು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತಾ? ವಿತ್ ಡೈರೆಕ್ಷನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಡೈರೆಕ್ಷನ್ ಇನ್ನೂ ಕೊಟ್ಟಿಲ್ಲ, ನಾನು ಕೊಡ್ತೀನಿ. ಇದನ್ನ ನೋಟ್ ಮಾಡ್ಕೊಳ್ಳಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಐ ಆಮ್ ಗೋಯಿಂಗ್ ಟು ಎರೇಸ್. ಪಕ್ಕಾ? ಶೋರ್? ಎರೇಸ್ ಮಾಡ್ಲಾ? ಓಕೆ. ಸೊ ನಾವೀಗ ಫೈಂಡ್ ಔಟ್ ಮಾಡಿರೋದು ಬರೀ ಒಂದೇ ಒಂದು ಟರ್ನ್ ಇದ್ರೆ, ಅರೆ ಒಂದೇ ಒಂದು ಸರ್ಕ್ಯುಲರ್ ಲೂಪ್ ಇದ್ರೆ, ಸಪೋಸ್ n ನಂಬರ್ ಆಫ್ ಲೂಪ್ಸ್ ಇದ್ರೆ, ಇನ್ ಜನರಲ್ n ನಂಬರ್ ಆಫ್ ಲೂಪ್ಸ್ ಇದ್ರೆ, ಇದು ಒಂದು ಲೂಪ್ಗೆ ಅರೆ n ಲೂಪ್ಸ್ ಇದ್ರೆ ಮಲ್ಟಿಪ್ಲೈಡ್ ಬೈ n. ಇಫ್ ದ ಕಾಯಿಲ್ ಕನ್ಸಿಸ್ಟ್ ಆಫ್ n ನಂಬರ್ ಆಫ್ ಲೂಪ್ಸ್, ಫಾರ್ n ನಂಬರ್ ಆಫ್ ಕ್ಯಾಪಿಟಲ್ N ತಗೊಳ್ಳೋಣ, ಕ್ಯಾಪಿಟಲ್ N ನಂಬರ್ ಆಫ್ ಲೂಪ್ಸ್, what we get B net on the axis is mu naught into capital N I R square. Are multiply by n ashte. 2 into R square plus x square whole to the power of 3 by 2. So that's the net magnetic field on the axis. Suppose ಇದರಲ್ಲಿ ಇನ್ನೊಂದು ಸ್ಪೆಷಲ್ ಕೇಸ್ ನ ತಗೊಂತೀನಿ ನೋಡಿ. ಬೋರ್ಡ್ ಎಕ್ಸಾಮ್ ಗೆ ಇಷ್ಟು ಸಾಕು ಅಥವಾ ಇದನ್ನ ಬರೆದ್ರೆ ಸಾಕು. ಇನ್ ಮುಂದಿಂದೆಲ್ಲ ನಾನು ಎಕ್ಸ್ಟ್ರಾ ಪಾಯಿಂಟ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈಗ x is equal to 0 ಅಂದ್ರೆ ಏನಪ್ಪ? ಈ ಡಿಸ್ಟೆನ್ಸ್ ಪಾಯಿಂಟ್ P, x is the distance from center to the point P. X is equal to 0 ಅಂದ್ರೆ ಈ ಪಾಯಿಂಟ್ ಸೀದಾ ಬಂದು ಎಲ್ಲಿರುತ್ತೆ? For the point on the center of the loop, x is equals to 0. That is what? Next, special case. ಎಂತ ಕೇಸು? Special case. For the point at center of loop ಅಥವಾ coil. What do you get? X is equals to 0. That is x is equal to 0 substitute ಮಾಡಿ. That is B center is equals to mu naught I capital R square whole divided by 2 into R square plus 0
whole to the power of 3 by 2 ಅಥವಾ r square whole to the power of 3 by 2. ಇವ್ನು ಸತ್ತೋಗ್ಬಿಡ್ತಾರೆ. ಸೊ B at the center is mu naught I r square whole divided by 2r cube ಅಥವಾ ಇವ್ನು ಸಾಯಿಸ್ಕೊಂಡ್ಬಿಡ್ತಾರೆ ಇಬ್ರು. B is equals to mu naught into I divided by 2r. So this is for the single loop. If in general there are n number of loops, what you have to write is B is equals to mu naught ni. ಇದು ಒಂದು ಲೂಪ್ಗೆ, ಅದೇ ರೀತಿ n number of loop ಇದ್ರೆ ni whole divided by 2r. So this is also very important. Multiplied by n. Clear? This is a special case. At x is equal to 0, this is what you get. ಹಾಗಾದ್ರೆ ಹೇಳ್ತೀರಾ x ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದ್ರೆ what happens to the magnetic field? Decrease ಆಗತ್ತೆ. ಅರೆ x is equal to 0 ಇದ್ದಾಗ ಸೆಂಟರ್ ಇದು ತಾನೇ ಮ್ಯಾಕ್ಸಿಮಮ್ ಬರೋದು. This is the maximum value of magnetic field due to the circular loop on the axis. ನಾನು ಬರೀ axis ಮೇಲೆನೆ ಇನ್ನು ಇರೋದು, axis ಮೇಲೆನೆ ಇದೀನಿ. Make a note on this one. ಆಯ್ತಾ? ನೋಟ್ ಮಾಡ್ಕೊಂಡ್ರ? ಆಸ್ ಯೂಶುವಲ್ ನಾವು ವೆಕ್ಟರ್ಸ್ ಜೊತೆ ಡೀಲ್ ಮಾಡ್ತಿರೋದ್ರಿಂದ ಡೈರೆಕ್ಷನ್ ಕೂಡ ಕೊಡ್ಬೇಕಾಗತ್ತೆ. ಇಂಪಾರ್ಟೆಂಟ್ ಪಾಯಿಂಟ್. ಅದುವರೆಗೂ ಈ ಡಯಾಗ್ರಾಮ್ ನ ನೋಡ್ತಾ ಇರಿ, ಏನಾದ್ರು ಐಡಿಯಾ ಬರುತ್ತೇನೋ. ಐ ಥಿಂಕ್ ನೀವು 10th ಅಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀರಿ. ಐ ಆಮ್ ವೆರಿ ಶೂರ್ ಯು ಹ್ಯಾವ್ ಸೀನ್ ದಿಸ್ ಕೈಂಡ್ ಆಫ್ ಡಯಾಗ್ರಾಮ್. ಯಾವ್ದಾದ್ರು ಒಂದು ಸರ್ಕ್ಯುಲರ್ ಲೂಪ್ ಇದ್ರೆ ಅದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಅಂತ ಐ ಥಿಂಕ್ 2 marks 3 marks ಇಂಪಾರ್ಟೆಂಟ್ ಕ್ವಶನ್ ಕೂಡ ಇರಬೇಕು 10th ಕ್ಲಾಸ್ ಅಲ್ಲಿ. ಸೇಮ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಯೂಸ್ ವೆನ್ ಎವರ್ ದೇರ್ ಈಸ್ ಎ ಕರೆಂಟ್ ಕ್ಯಾರಿಂಗ್ ಲೂಪ್. Direction of the magnetic field it can be determined using right hand palm rule. ನೋಡಿ ಇಲ್ಲಿ ಕರೆಂಟ್ ಈ ತರ ಇದೆ. I'll take the loop. ಅರೆ ಲೈವ್ ಅಲ್ಲೇ ಲೂಪ್ ಇರೋದ್ರಿಂದ ನಮ್ಗೆ ಏನು ಸಮಸ್ಯೆ ಇಲ್ಲ. ಕರೆಂಟ್ ಈ ತರ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ವೈ ಈ ತರ ಸುತ್ತಾ ಇದೆ. So now you curl the fingers around the loop such that the thumb is pointing in the direction. ನೋಡಿ ಕರೆಂಟ್ ಈ ತರ ಹೋಗ್ತಾ ಇದೆ ಕರೆಂಟ್ ಈ ತರ ಹೋಗ್ತಾ ಇದೆ ಕರೆಂಟ್. ಸೊ ಅಂತ ತಿರುಗ್ತಾ ಇದೆ. ಸೊ ಈಗ ನಾನು ಲೂಪ್ ನ ಕರ್ಲ್ ಮಾಡ್ತೀನಿ such that the thumb ಇದೆಯಲ್ಲ ಅದು ಯಾವ ಡೈರೆಕ್ಷನ್ ಇರಬೇಕು? ಕರೆಂಟ್ ಡೈರೆಕ್ಷನ್ ಇರಬೇಕು. Then the direction in which the curl of the fingers indicates that's the direction of the magnetic field. So ಈಗ ಕರೆಂಟ್ ಇಲ್ಲಿ ತಗೊಂಡಿರೋ ಪ್ರಕಾರ, ಅಂದ್ರೆ ನಾನು ಎಕ್ಸಾಂಪಲ್ ತಗೊಂಡಿರೋ ಪ್ರಕಾರ ಈ ತರ ಇದೆಯಾ? ಅರೆ ಇಟ್ ಈಸ್ ಗೋಯಿಂಗ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಮೇಲೆ ಏನಾಗ್ತಾ ಇದೆ? ಒಳಗಡೆ ಹೋಗ್ತಾರೆ ಅಂಡ್ ಡೌನ್ ಸೈಡ್ ಆಚೆಗೆ ಬರ್ತಾ ಇದೆ. ಸೊ ವಿ ನೀಡ್ ಟು ಕನ್ಸಿಡರ್ ಲೈಕ್ ದಿಸ್. ಅರ್ಥ ಆಗ್ತಿದ್ಯಾ? ಸೊ ಅಲಾಂಗ್ ದ ಆಕ್ಸಿಸ್ ನೋಡಿ ಏನಾಗ್ತಿದ್ಯೋ ಇಟ್ ಈಸ್ ಗೋಯಿಂಗ್ ಇನ್ ಟು ದ ಪ್ಲೇನ್. ಈ ತರ ಹೋಗ್ತಿದ್ಯಾ? ಅರೆ ತಂಬ್ ಈ ಡೈರೆಕ್ಷನ್ ಇದ್ರೆ ಸೊ ಇಟ್ ಈಸ್ ಗೋಯಿಂಗ್ ಇನ್ ಟು ದ ಪ್ಲೇನ್. ಸೊ therefore the magnetic field, net magnetic field is towards the axis. ಅರೆ ಅದೇ ತಾನೇ ಬಂದಿದ್ದು, ಓನ್ಲಿ ಈ ಕಾಂಪೋನೆಂಟ್ಸ್ ಮಾತ್ರ, ಅಂದ್ರೆ ಹಾರಿಜಾಂಟಲ್ ಕಾಂಪೋನೆಂಟ್ಸ್ ಯಾವ ಡೈರೆಕ್ಷನ್ ಇತ್ತು? ಓನ್ಲಿ ಅಲಾಂಗ್ ದ ಆಕ್ಸಿಸ್, ದಟ್ ಟುವರ್ಡ್ಸ್ ದ ಲೂಪ್ ಇತ್ತು. ಸೊ ಇನ್ ದ ಗಿವನ್ ಫಿಗರ್, in the considered situation, the magnetic field is along minus x direction. ಅಂದ್ರೆ ಇದು ಪಾಸಿಟಿವ್ x ಅಂತ ತಗೊಂಡಿದ್ದೀನಿ, ಇದು ಮೈನಸ್ ಎಕ್ಸ್ ಅಂತ ತಗೊಂಡಿದ್ದೀನಿ, ಇದು z ಆಕ್ಸಿಸ್ ಅಂತ ತಗೊಂಡಿದ್ದೀನಿ, ಅಂಡ್ ಇದು y ಆಕ್ಸಿಸ್ ತಗೊಳ್ಳೋಣ. y ಆಕ್ಸಿಸ್ ಈ ತರ ಇದೆ. ದಿಸ್ ಇಸ್ ದ ಪಾಸಿಟಿವ್ x and this is the direction of the magnetic field. ಅಂದ್ರೆ in towards ಇದೆ. What about here? ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಇನ್ನೊಂದು ಕೇಸ್ ತಗೊಂಡ್ಬಿಡ್ತೀನಿ ನೋಡಿ. Let us consider loop like this. ಈ ತರ ಒಂದು ಲೂಪ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಕರೆಂಟ್ is like this. Can you visualize? ಅರೆ 3 dimension. ಸೊ ಈ ತರ ಲೂಪ್ ಇದೆ, ಕರೆಂಟ್ ಲೂಪ್ ಈ ತರ ಇದೆ. What is the direction? Axis center ಅಲ್ಲಿ ಇದೆ. What is the direction? How you will find out? Right hand palm rule. So ಈ ತರ ಕರ್ಲ್ ಮಾಡಿದ್ರೆ such that the thumb should be pointing in the direction of current. ಈ ತರ ರೊಟೇಟ್ ಮಾಡಿದ್ರೆ ನಂಗೆ ಫಿಂಗರ್ಸ್ ಕರ್ಲ್ ಮಾಡೋ ಫಿಂಗರ್ಸ್ ಯಾವ ಡೈರೆಕ್ಷನ್ ಬರ್ತಿದೆ ನೋಡಿ, ಮೇಲೆಗಡೆಗೆ ಬರ್ತಿದೆ. ಸೊ ಅಗೈನ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲೂ ಅಷ್ಟೇ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅದೇ ಏನಾದ್ರು ಕರೆಂಟ್ ನ ರಿವರ್ಸ್ ಮಾಡಿ ನೋಡಿ, ಈಗ ಈ ರೀತಿ ಫ್ಲೋ ಆಗ್ತಾ ಇದೆ. ನೆಕ್ಸ್ಟ್ ನಾನು ಈ ರೀತಿ ಉಲ್ಟಾ ಮಾಡ್ತೀನಿ. If the current is reversed, same logic. So you have to curl the fingers like this. So ಇದು ಯಾವ ರೀತಿ ಕರ್ಲ್ ಆಗ್ತಿದೆ ನೋಡಿ, ಆಕ್ಸಿಸ್ ಹತ್ರ ಬಂದಾಗ. So it is going downside. So therefore this is a magnetic field direction. Clear? Magnitude, direction ಈ ತರ ಫೈಂಡ್ ಔಟ್ ಮಾಡಿ, ಮ್ಯಾಗ್ನಿಟ್ಯೂಡ್ ನ ಈ ತರ ಫೈಂಡ್ ಔಟ್ ಮಾಡಿ. Make a note on this one. We'll move. Let us summarize the derivation and concepts. ಈಗ ಒಂದು ಗ್ರಾಫ್ ನ ಬರೀತೀನಿ. Let us consider the variation of the magnetic field with respect to distance.
ಸೊ ಈಗ ಆಕ್ಸಿಸ್ ಇಂದ ಲೆಟ್ ಮಿ ಕನ್ಸಿಡರ್ ಆಕ್ಸಿಸ್ ಲೈಕ್ ದಿಸ್. ಇಲ್ಲಿಂದ ದೂರ ಹೋಗ್ತಾ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಅದೇ ರೀತಿ ಈ ಕಡೆಗೆ ಹೋಗ್ತಿದ್ರೆ ಏನಾಗುತ್ತೆ. ಆಬ್ವಿಯಸ್ಲಿ ಸೆಂಟರ್ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ವೆನ್ ಯು ಗೋ ಅವೇ ಫ್ರಮ್ ದ ಸೆಂಟರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವೇರೀಸ್ ಲೈಕ್ ದಿಸ್. ಆಬ್ವಿಯಸ್ಲಿ ಎಕ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಏನಾಗುತ್ತೆ ಬಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ದ ಕರ್ವ್ ವಿಲ್ ಬಿ somehow like this as shown in the figure. So this is the nature of the curve. And what is the value at center? This at this point magnetic field B at x is equal to 0, that is equals to mu naught n I divided by 2r is a magnetic field at the center. That is the maximum value. ಮತ್ತೆ ಹೋಗ್ತಾ 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 ಏನಾಗುತ್ತೆ, it keeps on decreasing. And I would like to ask you ಇನ್ನೊಂದು ಕಾನ್ಸೆಪ್ಟ್ ಇದೆ ನಿಮ್ಮ 10th ಕ್ಲಾಸ್ ರಿಲೇಟೆಡ್, ಅದ್ರ ಮೇಲೆ ಒಂದು JEE ಕ್ವಶನ್ ಬಂದಿದೆ, ಅದನ್ನು ಡಿಸ್ಕಸ್ ಮಾಡೋಣ. ಅಂದ್ರೆ ಡೈರೆಕ್ಟ್ ಆಗಲ್ಲ, ಸ್ವಲ್ಪ ಅಪ್ಲಿಕೇಶನ್ ಓರಿಯೆಂಟೆಡ್ ಆಗಿ ಒಂದು ಲೂಪ್ ನ ಕನ್ಸಿಡರ್ ಮಾಡಿ, ಕರೆಂಟ್ ಕ್ಯಾರಿಯಿಂಗ್ ಸರ್ಕ್ಯುಲರ್ ಲೂಪ್ ನ ಕನ್ಸಿಡರ್ ಮಾಡಿ, ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಇಟ್. ಅದರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಇರುತ್ತೆ ಅಂತ ಬರಿಬೇಕು. ಸೊ ಲೆಟ್ ಮಿ ಕನ್ಸಿಡರ್ ದ ಕರೆಂಟ್ ಕ್ಯಾರಿಯಿಂಗ್ ಲೂಪ್ ಲೈಕ್ ದಿಸ್. ಈ ತರ ಕನ್ಸಿಡರ್ ಮಾಡ್ತೀನಿ. ಅರೆ ಹೋಯ್ತು, ಯಾಕೋ ಬರ್ತಿಲ್ಲ, ವೃತ್ತಾಕಾರದಲ್ಲಿ ವೃತ್ತ ಬರ್ತಿಲ್ಲ, ಬೇರೆ ಆಕಾರದಲ್ಲಿ ಬರ್ತಾ ಇದೆ. ಓಕೆ, ಫೈನಲ್ ಅಟೆಂಪ್ಟ್. ಓಕೆ, ಡನ್, ಬೆಟರ್. ಸೊ ಲೆಟ್ ಅಸ್ ಕನ್ಸಿಡರ್ ಅ ಕರೆಂಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ಈಗ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರತ್ತಪ್ಪ ಅಂದ್ರೆ, ಆಬ್ವಿಯಸ್ಲಿ ಆಕ್ಸಿಸ್ ನಲ್ಲಿ ಒಂದು ಡೈರೆಕ್ಷನ್ ಇರುತ್ತೆ. ಅರೆ ಆಕ್ಸಿಸ್ ನಲ್ಲಿ ಎಕ್ಸಾಕ್ಟ್ ಆಗಿ ಈ ತರ ಇರತ್ತಾ, ಈ ಲೂಪ್ ಈ ತರ ಇದೆ, ಲೂಪ್ ಈ ತರ ಇದೆ ಪರ್ಪೆಂಡಿಕ್ಯುಲರ್ ಟು ದ ಬೋರ್ಡ್. ಆಕ್ಸಿಸ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಇರುತ್ತೆ. ಸೊ ಇಟ್ ಈಸ್ ಅಲಾಂಗ್ ದ ಆಕ್ಸಿಸ್, ಈ ಡೈರೆಕ್ಷನ್ ಅಲ್ಲಿ ಬರೀ ಆಕ್ಸಿಸ್ ನಲ್ಲಿ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್. ದಿಸ್ ಇಸ್ ದ ಡೈರೆಕ್ಷನ್. ಇಸ್ ಇಟ್ ಕ್ಲಿಯರ್? ಅಂಡ್ ಇಟ್ಸ್ ವ್ಯಾಲ್ಯೂ ಯು ನೋ. ಸಪೋಸ್ ಇಲ್ಲಿ ಬೇರೆ ರೀಜನ್ ಅಲ್ಲಿ away from the axis, other than the axis find out ಮಾಡಿ magnetic field or so you know how to draw. So curl rules na, curl right hand thumb rule na use ಮಾಡಿ you can draw the magnetic field lines like this. ಬರ್ದಿದ್ದೀರಾ 10th ಕ್ಲಾಸ್ ಅಲ್ಲಿ ಈ ಡಯಾಗ್ರಾಮ್ ನ? I hope you remember this diagram. Important ಅಲ್ವಾ? 3 marks 2 marks 10th ಕ್ಲಾಸ್ ನಲ್ಲಿ. ಫಸ್ಟ್ PUC ನೆನಪಿಲ್ಲ ಸರ್, ನೀವು ಹೋಗಿ 10th ಕ್ಲಾಸ್ ಕೇಳ್ತೀರಿ. ಓಕೆ, ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ದ ಲೂಪ್. ಸೊ ದಿಸ್ ಇಸ್ ದ ಡೈರೆಕ್ಷನ್. ನೋಡಿ, ಪ್ರತಿಯೊಂದು ಪಾಯಿಂಟ್ ನಲ್ಲೂ ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಪ್ಲೈ ಮಾಡ್ಬೋದು. ಇಲ್ಲೂ ಅಷ್ಟೇ ರೈಟ್ ಹ್ಯಾಂಡ್ ಪಾಮ್ ರೂಲ್ ನ ಅಪ್ಲೈ ಮಾಡಿ ನೀವು ಡೈರೆಕ್ಷನ್ ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇದ್ರ ಮೇಲೆ ಒಂದು ಸ್ಮಾಲ್ ಕ್ವಶನ್ ಇದೆ, ಲೆಟ್ಸ್ ಟೇಕ್ ಇಟ್ ಔಟ್. ಇದನ್ನ ಬರೀತೀನಿ, ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್. ಎಸ್, ದ ನೆಕ್ಸ್ಟ್ ಕ್ವಶನ್ ಇಸ್ ಸೂಪರ್ ಕ್ವಶನ್ ಬೇಸ್ಡ್ ಆನ್ ದ JEE 2023 ಕ್ವಶನ್. ಈ ತರ ಇದೆ ನೋಡಿ. The loop is lying in the XY plane. ಒಂದು ಲೂಪ್ XY ಪ್ಲೇನ್ ಅಲ್ಲಿ ಇದೆ. ಅವರು ಆಕ್ಸಿಸ್ ನ ಡಯಾಗ್ರಾಮ್ ನ ಕೊಟ್ಟಿದ್ದಾರೆ. ಸೊ ಈ ತರ Z ಆಕ್ಸಿಸ್ ಇದೆ, Y ಆಕ್ಸಿಸ್ ಇದೆ, X ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ಲೂಪ್ ಈ ತರ ಇದೆ. ಸೊ ಇಟ್ ಈಸ್ ಇನ್ ದ ಪ್ಲೇನ್ ಆಫ್ XY ಪ್ಲೇನ್ ಅಂಡ್ ಆಕ್ಸಿಸ್ ಯಾವ ಡೈರೆಕ್ಷನ್ ಇದೆ? Z ಆಕ್ಸಿಸ್ ನಲ್ಲಿ ಇದೆ. I is the current in anti-clockwise direction seen from the positive Z axis. ಅರೆ ನಾನು ಇಲ್ಲಿಂದ ನೋಡಿದಾಗ ಪಾಸಿಟಿವ್ Z axis ಇಂದ ನೋಡಿದಾಗ anti-clockwise direction ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ವೈ 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 ಈ ತರ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ಆಬ್ವಿಯಸ್ಲಿ anti-clockwise ನನಗೆ anti-clockwise ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ ಇಲ್ಲಿ anti-clockwise ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಬರ್ತಾ. ಸೊ therefore the net magnetic field along the axis B axis is in this direction. ಇಲ್ಲೂ ಅಷ್ಟೇ B axis. ಸೊ ಒಂದು ಕನ್ಫರ್ಮ್ ಆಯ್ತು. ಬಟ್ ಅವ್ರು ಕೇಳ್ತಿರೋದು ಅದಲ್ಲ, ದೇ ಆರ್ ನಾಟ್ ಆಸ್ಕಿಂಗ್ ದಟ್ ಒನ್. ಬೇರೆ ಏನೋ ಕೇಳ್ತಿದ್ದಾರೆ, ವಿಷಯ ಬೇರೆನೇ ಇದೆ. ಅಲ್ಲಿ ನೋಡಿ, ದ ಪ್ಲಾಟ್ ಆಫ್ J ಕಾಂಪೊನೆಂಟ್, ಅರೆ J ಕಾಂಪೊನೆಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ By at a distance A and A less than R. ಇದೇನ್ ಸರ್ ಇದು ಅಂದ್ರೆ, ಈ ಲೂಪ್ ಈ ತರ ಇದೆಯಲ್ಲ, ಯು ಗೋ ಅವೇ ಫ್ರಮ್ Z axis. ಇಲ್ಲಿಂದ ಈ ಕಡೆಗೆ ಹೋಗ್ತಾ ಇರಿ until you reach this point. ಈ ಪಾಯಿಂಟ್ ವರೆಗೂ ಹೋಗಿ. Now what will be the magnetic field when you go away from the center ಇಂದ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾರೆ? what will be the magnetic Z ಕಾಂಪೊನೆಂಟ್? Z ಕಾಂಪೊನೆಂಟ್ ಮಾತ್ರ ಕೇಳ್ತಿದ್ದಾರೆ, ಪೂರ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ. ಅರೆ Z ಕಾಂಪೊನೆಂಟ್ ಮಾತ್ರ. ಏನೋ ಸರ್ ಕನ್ಫ್ಯೂಸ್ ಆಗ್ತಿದೆ, ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಿದೆ. ನಂಗೆ ಗೊತ್ತು ಪ್ರೀವಿಯಸ್ ಬರ್ದಿರ್ತಕ್ಕಂಥ ಗ್ರಾಫ್ ಯಾವುದು ಇಲ್ಲಿಲ್ಲ, ಬಟ್ ಸ್ಟಿಲ್ ದೇ ಆರ್ ನಾಟ್ ಆಸ್ಕಿಂಗ್ ದಟ್ ಒನ್. ಬರೀ Y ಕಾಂಪೊನೆಂಟ್ ಕೇಳ್ತಾರೆ. ನಾನು ಇದಕ್ಕಿಂತ ಮೊದಲು ಒಂದು ಡಯಾಗ್ರಾಮ್ ಬರ್ದಿದ್ದೆ 10th ಕ್ಲಾಸ್ ಬೇಸ್ ಅಂತ ಹೇಳಿ, ನೆನಪಿದ್ಯಾ? ಅಂದ್ರೆ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಸರ್ಕ್ಯುಲರ್ ಕಾಯಿಲ್ ಸುತ್ತು ಇರುತ್ತೆ ಅಂತ.
ಆಬ್ವಿಯಸ್ಲಿ ಇಲ್ಲಿ ಒಂದು ಸರ್ಕ್ಯುಲರ್ ಲೂಪ್ ಇದೆ ಅಂದ್ರೆ ಕರ್ಲ್ ರೂಲ್, ರೈಟ್ ಹ್ಯಾಂಡ್ ಪಾಮ್ ರೂಲ್ ನ ಯೂಸ್ ಮಾಡ್ಕೊಂಡು ಇದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ನ ಡ್ರಾ ಮಾಡ್ತಿದ್ವಿ. ಆಮೇಲೆ ರೈಟ್ ನಾವು ಸೊ ಬೇಸಿಕಲಿ ಇಲ್ಲಿ ನೋಡಿ, ಇಲ್ಲಿ ದ ಫೀಲ್ಡ್ ವಿಲ್ ಬಿ ಲೈಕ್ ದಿಸ್. ಆಕ್ಸಿಸ್ ಅಲ್ಲಿ ಈ ತರ ಇರ್ತಾ, ಇನ್ನೊಂಚೂರು ಮೇಲೆ ಹೋದ್ರೆ ದ ಲೂಪ್ ವಿಲ್ ಬಿ ಲೈಕ್ ದಿಸ್. ಈ ತರ ಲೂಪ್ ಇರತ್ತಾ. ಅಗೇನ್ ಇಫ್ ಯು ಗೋ ಅವೇ, ಅಗೇನ್ ದ ಲೂಪ್ ವಿಲ್ ಬಿ ಲೈಕ್ ದಿಸ್. ಅರೆ ಜಸ್ಟ್ ಈ ಡಯಾಗ್ರಾಮ್ ಬರ್ದಿದೆ, ಮತ್ತೆ ಇಲ್ಲಿ ಏನಾಗ್ತಾ ಇರತ್ತೆ, ಇನ್ನೂ ಸ್ವಲ್ಪ ಲೂಪ್ ಆಗುತ್ತೆ. ಕ್ಯಾನ್ ಯು ವಿಜುವಲೈಸ್ 3 ಡೈಮೆನ್ಷನಲ್ ಪಿಕ್ಚರ್? ಈ ತರ ಲೂಪ್ ಇರುತ್ತೆ. ಅರೆ ರೈಟ್ ಹ್ಯಾಂಡ್ ಡಯಾಗ್ರಾಮ್ ಬರ್ದಿದ್ನಲ್ಲ, ಸೇಮ್ ಅದೇ ರೀತಿ ಡೌನ್ ಸೈಡ್ ಕೂಡ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅವ್ರು ಕೇಳ್ತಿರೋದು ಬರೀ BZ. ಯು ಜಸ್ಟ್ ಬ್ರಿಂಗ್ A is equal to 0 ಅಲಾಂಗ್ ದ ಆಕ್ಸಿಸ್ ಫೈಂಡ್ ಔಟ್ ಮಾಡಿ. ಸ್ಟ್ರೈಟ್ ಆಗಿರತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ವಾಟ್ ಈಸ್ ದ ಕಾಂಪೊನೆಂಟ್ ಆಫ್ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ Y axis? 0. ಬಟ್ ಇಲ್ಲಿ ನೋಡಿ, ವೆನ್ ಯು ಗೋ ಅವೇ ಫ್ರಮ್ ದ ಆಕ್ಸಿಸ್, ಇಲ್ಲಿಗೆ ಹೋದಾಗ ಇಲ್ಲಿರ್ತಕ್ಕಂಥ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಯು ಕ್ಯಾನ್ ಸ್ಪ್ಲಿಟ್ ಇನ್ ಟು ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡ್ಕೋಬೋದ. ಅಂದ್ರೆ ಇದಕ್ಕೊಂದು ಚೂರ್ ವ್ಯಾಲ್ಯೂ ಬರುತ್ತೆ Y ಆಕ್ಸಿಸ್ ನಲ್ಲಿ. ಬಟ್ ವೆನ್ ಇಟ್ ಈಸ್ ಅಲಾಂಗ್ ದ ಆಕ್ಸಿಸ್ ಯು ಡೋಂಟ್ ಗೆಟ್ Y ಕಾಂಪೊನೆಂಟ್ ಸಿಗಲ್ಲ. ಸೊ BY ಇಸ್ ಈಕ್ವಲ್ ಟು 0 ಇರಬೇಕು ವೆನ್ A ಇಸ್ ಈಕ್ವಲ್ ಟು 0 ಇದ್ದಾಗ. ಆತರ ಯಾವ ಆಪ್ಷನ್ ಇದೆ? ವೆನ್ A is equal to 0, BY ವ್ಯಾಲ್ಯೂ ಇದೆ, ಇದು ಹೋಯ್ತು, ಸತ್ತೋಯ್ತು. ಸೊ ಅಗೈನ್ A is equal to this should go here. ಆಕ್ಚುಲಿ ಆಪ್ಷನ್ ಅದಲ್ಲ, ಪರವಾಗಿಲ್ಲ, ಇದು ಹೋಯ್ತು ನೋಡಿ. ಸೊ ಸೆಂಟರ್ ಅಲ್ಲಿ Y ಕಾಂಪೊನೆಂಟ್ ಇದೆ ಅಂತ ಹೇಳ್ತಾರೆ. ಸೊ ಈಗ ಇವೆರಡರಲ್ಲಿ ಒಂದು ಹೌ ಟು ಫೈಂಡ್ ಔಟ್. ಎರಡು ಸಿಮಿಲರ್ ಕರ್ವ್ ಇದೆ, ಇದೇನಪ್ಪ ಅಂದ್ರೆ ಕ್ವಾಡ್ರಂಟ್ ಚೇಂಜ್ ಆಗಿದೆ. ಲೆಟ್ಸ್ ಸಿ, ಈ ಡೈರೆಕ್ಷನ್ ಅಲ್ಲಿ ಬಂದ್ರೆ ನೋಡಿ ಏನಾಗುತ್ತೆ. ಅರೆ ಇಟ್ ಈಸ್ ಕನ್ವಿನ್ಸ್ಡ್ ದಟ್ if you go away from the axis, Y ಕಾಂಪೊನೆಂಟ್ ಗೈನ್ ಆಗ್ತಾ ಇರುತ್ತೆ. ಅದೇ ರೀತಿ ಡೌನ್ ಸೈಡ್ ಬನ್ನಿ, Y ಕಾಂಪೊನೆಂಟ್ ಯಾವ ಡೈರೆಕ್ಷನ್ ಇರುತ್ತೆ? ರಿವರ್ಸಲ್ ತಾನೇ ಇರುತ್ತೆ. ನಾನು ಡೌನ್ ಸೈಡ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಬರೀತೀನಿ. ನಾವ್ ವೆನ್ ಯು ರೆಸಾಲ್ವ್ ದಿಸ್ ಒನ್, ಯು ವಿಲ್ ಗೆಟ್ ಅ BY ಕಾಂಪೊನೆಂಟ್ ಇನ್ ಡೌನ್ ಸೈಡ್ ಡೈರೆಕ್ಷನ್. ಹಾಗಾಗಿ ಯು ಹ್ಯಾವ್ ಟು ಗೋ ಫಾರ್ ದಿಸ್ ಆಪ್ಷನ್. ದಿಸ್ ಇಸ್ ನಾಟ್ ರೈಟ್ ಡ್ಯೂ ಟು ಸಿಮಿಟ್ರಿ. ಗಾಟ್ ಇಟ್? ಕ್ಲಿಯರ್? ಸ್ವಲ್ಪ ಯೋಚನೆ ಮಾಡಿ ನಾನು ಏನ್ ಹೇಳಿದೆ ಅಂತ. ಆದಷ್ಟು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾರೆ. ಸ್ವಲ್ಪ 3 ಡೈಮೆನ್ಷನಲ್ ಅಲ್ಲಿದೆ, ಆದಷ್ಟು ವಿಜುವಲೈಸೇಷನ್ ಮಾಡ್ಕೊಂಡು ಓದೋದಕ್ಕೆ ಟ್ರೈ ಮಾಡಿ. ಲೆಟ್ಸ್ ವೈಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸಿಕ್ಕಾಪಟ್ಟೆ ಓದ್ತಾರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.